ಇನ್ನ ಕಾಂಗ್ರೆಸ್ನ ಶಾಸಕ ಬಿಕೆ ಸಂಗಮೇಶ್ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಡ್ತೀನಿ ಅಂತ ಹೇಳಿದ್ದ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಮುಂದಿನ ಜನ್ಮದವರೆಗೂ ಯಾಕೆ ಕಾಯ್ತೀಯಪ್ಪ, ಈಗೇ ನಿನ್ನ ಮಕ್ಕಳನ್ನ ಮುಸ್ಲಿಂ ಸಮುದಾಯದವರಿಗೆ ಕೊಟ್ಟು ಮದುವೆ ಮಾಡಿಬಿಡಪ್ಪ ಸಂಗಮೇಶ ಅಂತ ಹೇಳಿ ಹಲವರು ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ಪೆಷಲಿ ಬಿಜೆಪಿಯ ನಾಯಕರು ಈಶ್ವರಪ್ಪ ಅವರು ಕೂಡ ಮಾತಾಡಿದರು. ನಿಮ್ ಸಂಬಂಧ ಬೆಳೆಸಿರಿ ಮುಸ್ಲಿಮರ ಜೊತೆಗೆ, ಮುಂದಿನ ಜನ್ಮದವರೆಗೂ ಯಾಕೆ ಕಾಯ್ತೀಯಪ್ಪ ಸಂಗಮೇಶ ಅಂತ ಈಶ್ವರಪ್ಪ ಅವರು ಕಿಡಿಕಾರಿದ್ರು. ಇದರ ಜೊತೆಗೆ ಮುಂದಿನ ಜನ್ಮದಲ್ಲಿ ನಂಬಿಕೆ ಇಲ್ಲ, ಈಗಲೇ ಕನ್ವರ್ಟ್ ಆಗ್ಬಿಡು ಸಂಗಮೇಶ ಅಂತನೂ ಕೂಡ ಹಲವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಅದರಲ್ಲೂ ಮುಸ್ಲಿಂ ಮುಖಂಡರಂತೂ ಮತಾಂತರ ಮಾಡ್ತೀವಿ ಬಂದ್ಬಿಡಪ್ಪ ಸಂಗಮೇಶ ಅಂತ ಕರೆದು ಬಿಟ್ರು. ಮುಂದಿನ ಜನ್ಮ ಇಸ್ಲಾಂನಲ್ಲಿ ಇಲ್ಲ, ನಾವು ಅದರಲ್ಲಿ ನಂಬಿಕೆನೇ ಇಟ್ಕೊಳ್ಳೋದಿಲ್ಲ, ನೀನು ಮುಸ್ಲಿಂ ಆಗ್ಬೇಕು ಅಂತ ಬಯಸಿದ್ರೆ ಈಗಲೇ ಬಂದ್ಬಿಡು, ಕನ್ವರ್ಟ್ ಮಾಡ್ತೀವಿ ಅಂತ ಮುಸ್ಲಿಮರು ಆಹ್ವಾನ ಕೊಟ್ಟರು ಸಂಗಮೇಶ್ಗೆ. ಬಿಜೆಪಿಯವರು ಹೋಗಿ ಮತಾಂತರ ಆಗಿ ಅಂತಾನೂ ಕೂಡ ಹೇಳಿದ್ರು. ಹಾಗಿದ್ರೆ ಈಗ ಸಂಗಮೇಶ್ ಮುಂದಿನ ಜನ್ಮದಲ್ಲಿ ಮುಸ್ಲಿಮನಾಗಿ ಹುಡ್ತೀನಿ ಅಂತ ಕೊಟ್ಟ ಹೇಳಿಕೆ ಯಾರ್ಯಾರ ಬಾಯಿಗೆ ಆಹಾರ ಆಗ್ತಾ ಇದೆ, ಯಾರ್ಯಾರು ಯಾವ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಏನ್ ಸಜೆಷನ್ ಕೊಡ್ತಿದ್ದಾರೆ ಸಂಗಮೇಶ್ಗೆ, ಈ ವರದಿ ನೋಡಿ. ಮುಸ್ಲಿಂ ಆಗಿ ಹುಟ್ಟಬೇಕು ಎಂದ ಕೈ ಶಾಸಕ, ಬನ್ನಿ ಬನ್ನಿ ಮತಾಂತರ ಮಾಡ್ತೀವಿ ಎಂದ ಮುಸ್ಲಿಮರು. ಭದ್ರಾವತಿ ಕಾಂಗ್ರೆಸ್ ಶಾಸಕ ಬಿಕೆ ಸಂಗಮೇಶ್ ಅವರ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿಯೇ ಹುಟ್ಟಬೇಕು ಎಂಬ ಹೇಳಿಕೆ ರಾಜ್ಯದಲ್ಲಿ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಈದ್ ಮಿಲಾದ್ ಮೆರವಣಿಗೆ ವೇಳೆ ಮಾತನಾಡಿದ ಸಂಗಮೇಶ್, ನನ್ನನ್ನ ಜನರು 4 ಬಾರಿ ಗೆಲ್ಲಿಸಿದ್ದಾರೆ, ನಾನು ಎಂದಿಗೂ ನಿಮ್ಮ ಮನೆ ಮಗನಾಗಿರ್ತೇನೆ, ಮುಂದಿನ ಜನ್ಮವಿದ್ರೆ ಮುಸ್ಲಿಂ ಆಗಿಯೇ ಹುಟ್ಟಬೇಕು ಅಂತ ಭಾವುಕವಾಗಿ ಹೇಳಿದ್ರು. ಆದ್ರೆ ಈ ಹೇಳಿಕೆಗೆ ಬಿಜೆಪಿ ನಾಯಕರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದು, ಮುಸ್ಲಿಂ ಮುಖಂಡರೊಬ್ಬರು ಸಂಗಮೇಶ್ಗೆ ಮತಾಂತರದ ಸವಾಲು ಹಾಕಿದ್ದಾರೆ. ಜನ್ಮ ಇಲ್ಲ, ಅದು ಇಲ್ಲ. ನಾನು ಹೇಳ್ತೀನಿ ಏನಂದ್ರೆ, ಅಷ್ಟು ಪ್ರೀತಿ ಅಷ್ಟು ನಮ್ಮ ಮೇಲೆ ಇದಿದ್ರೆ ಕನ್ವರ್ಟ್ ಆಗ್ಬಿಡ್ಲಿ, ನನ್ನ ಹತ್ರ ಬರ್ಲಿ, ನಾನು ಈ ಜನ್ಮದಲ್ಲಿ ನನ್ನ ಹತ್ರ ಬರ್ಲಿ, ನಾನು ಕರ್ಕೊಂಡು ನಮ್ಮ ಅಮೀರ್ ಶೇಖ್ ಇದ್ದಾರೆ ಅವ್ರ ಹತ್ರ ಕುಣಿಸ್ಬಿಟ್ಟು ಕಲ್ಮಾ ಅಶ್ಹದುಲ್ಲಾ ಇಲಾಹ ಇಲ್ಲಲ್ಲಾಹು ಅಶ್ಹದನ್ನ ಮುಹಮ್ಮದನ್ ಅಬ್ದುಹು ರಸೂಲು ಕಲ್ಮಾ ಓದ್ಲಿ, ಮುಸಲ್ಮಾನ ಆಗ್ಲಿ, ಅಷ್ಟು ಪ್ರೀತಿ ಇದ್ರೆ. ಅದು ಇನ್ನೊಂದು 25 ವರ್ಷ ಮುಂಚೆ ನಮ್ಮ ಪ್ರೈಮ್ ಮಿನಿಸ್ಟರ್ ಇದ್ರಲ್ಲ ದೇವೇಗೌಡರು, ಹೇಳಿದ್ರ ನಟರಾಜ್ ಅವರು ಇದೇ ಮಾತು ಹೇಳಿದ್ರು. ಅದು ಗೊತ್ತಿದೆ, ಬೇರೆ ಜನ್ಮ ಇಲ್ಲ ಮುಸಲ್ಮಾನಲ್ಲಿ. ಮುಸಲ್ಮಾನರಿಗೆ ಓಲೈಕೆ ಮಾಡಕ್ಕೆ, ಮುಸಲ್ಮಾನಿಗೆ ಚಾಕ್ಲೇಟ್ ಕೊಡಕ್ಕೆ, ಮುಸಲ್ಮಾನಿಗೆ ಲಾಲಿಪಾಪ್ ಕೊಡಕ್ಕೆ ಇಂಥ ಮಾತೆಲ್ಲ ಏನಕ್ಕೆ ನಾಟಕ? ನಮ್ದು ಇರೋದು ಬೇರೆ ಸಮಸ್ಯೆಗಳು ಏನಿದೆ ಅದು ಮಾಡ್ಲಿ. ಮುಂದಿನ ಜನ್ಮದಲ್ಲಿ ಹಾವಾಗ್ತೀಯೋ ಕಪ್ಪೆ ಆಗ್ತೀಯೋ, ಈಗಲೇ ಮುಸ್ಲಿಂ ಆಗಿಬಿಡು ಎಂದ ಸಿಟಿ ರವಿ. ಭದ್ರಾವತಿ ಎಂಎಲ್ಎ ಬಸವಣ್ಣನ ತತ್ವಕ್ಕೆ ಅಪಚಾರ ಬಯಸಂಗ್ ಮಾತಾಡ್ತಾನೆ. ಅಮ್ಮ ಮುಂದಿನ ಜನ್ಮ ಇದ್ರೆ ನಾನು ಮುಸಲ್ಮಾನ ಹುಡ್ತೀನಿ ಅಂತ ನಿನ್ ಯಾವನೇ ತಡೆದಿದ್ದಾರೆ? ಈ ಜನ್ಮಕ್ಕೆ ಹೋಗು. ನಿಮ್ಮಂತ ಪಾಪಿಗಳು ಮನುಷ್ಯರಾಗೇ ಹುಟ್ಟಲ್ಲ ನೀವು. ಹುಟ್ಟಿರಂತೂ ಹಿಂದುವಾಗಿ ಹುಟ್ಟೋ ಯೋಗ್ಯತೆ ಇಲ್ವೇ ಇಲ್ಲ. ಯಾಕೆಂದ್ರೆ 7 ಜನ್ಮದ ಪುಣ್ಯ ಮಾಡಿದ್ರೆ ಹಿಂದುವಾಗಿ ಹುಟ್ಟಬೇಕು. ನಿಂದು ಯಾವುದೋ ಹಿಂದಿನ ಜನ್ಮದ ಪುಣ್ಯದಲ್ಲಿ ಹಿಂದುವಾಗಿ ಹುಟ್ಟಿದೀಯಾ, ಮುಂದಿನ ಸರಿಗೆ ನೀನ್ ದನ ತಿನ್ನನಾಗೆ ಹುಟ್ಟೋದು. ಬಿಕೆ ಸಂಗಮೇಶ್ ಹೇಳಿಕೆ ಕೇಸರಿ ಸೇನೆ ಕಣ್ಣನ್ನ ಕೆಂಪಗಾಗಿಸಿದ್ರೆ ಮುಸ್ಲಿಂ ಮುಖಂಡರ ಕಿವಿ ಅರಳುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನ ಕಾಂಗ್ರೆಸ್ನ ಶಾಸಕ ಬಿಕೆ ಸಂಗಮೇಶ್ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಡ್ತೀನಿ ಅಂತ ಹೇಳಿದ್ದ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಮುಂದಿನ ಜನ್ಮದವರೆಗೂ ಯಾಕೆ ಕಾಯ್ತೀಯಪ್ಪ, ಈಗೇ ನಿನ್ನ ಮಕ್ಕಳನ್ನ ಮುಸ್ಲಿಂ ಸಮುದಾಯದವರಿಗೆ ಕೊಟ್ಟು ಮದುವೆ ಮಾಡಿಬಿಡಪ್ಪ ಸಂಗಮೇಶ ಅಂತ ಹೇಳಿ ಹಲವರು ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ಪೆಷಲಿ ಬಿಜೆಪಿಯ ನಾಯಕರು ಈಶ್ವರಪ್ಪ ಅವರು ಕೂಡ ಮಾತಾಡಿದರು. ನಿಮ್ ಸಂಬಂಧ ಬೆಳೆಸಿರಿ ಮುಸ್ಲಿಮರ ಜೊತೆಗೆ, ಮುಂದಿನ ಜನ್ಮದವರೆಗೂ ಯಾಕೆ ಕಾಯ್ತೀಯಪ್ಪ ಸಂಗಮೇಶ ಅಂತ ಈಶ್ವರಪ್ಪ ಅವರು ಕಿಡಿಕಾರಿದ್ರು. ಇದರ ಜೊತೆಗೆ ಮುಂದಿನ ಜನ್ಮದಲ್ಲಿ ನಂಬಿಕೆ ಇಲ್ಲ, ಈಗಲೇ ಕನ್ವರ್ಟ್ ಆಗ್ಬಿಡು ಸಂಗಮೇಶ ಅಂತನೂ ಕೂಡ ಹಲವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಅದರಲ್ಲೂ ಮುಸ್ಲಿಂ ಮುಖಂಡರಂತೂ ಮತಾಂತರ ಮಾಡ್ತೀವಿ ಬಂದ್ಬಿಡಪ್ಪ ಸಂಗಮೇಶ ಅಂತ ಕರೆದು ಬಿಟ್ರು. ಮುಂದಿನ ಜನ್ಮ ಇಸ್ಲಾಂನಲ್ಲಿ ಇಲ್ಲ, ನಾವು ಅದರಲ್ಲಿ ನಂಬಿಕೆನೇ ಇಟ್ಕೊಳ್ಳೋದಿಲ್ಲ,
ನೀನು ಮುಸ್ಲಿಂ ಆಗ್ಬೇಕು ಅಂತ ಬಯಸಿದ್ರೆ ಈಗಲೇ ಬಂದ್ಬಿಡು, ಕನ್ವರ್ಟ್ ಮಾಡ್ತೀವಿ ಅಂತ ಮುಸ್ಲಿಮರು ಆಹ್ವಾನ ಕೊಟ್ಟರು ಸಂಗಮೇಶ್ಗೆ. ಬಿಜೆಪಿಯವರು ಹೋಗಿ ಮತಾಂತರ ಆಗಿ ಅಂತಾನೂ ಕೂಡ ಹೇಳಿದ್ರು. ಹಾಗಿದ್ರೆ ಈಗ ಸಂಗಮೇಶ್ ಮುಂದಿನ ಜನ್ಮದಲ್ಲಿ ಮುಸ್ಲಿಮನಾಗಿ ಹುಡ್ತೀನಿ ಅಂತ ಕೊಟ್ಟ ಹೇಳಿಕೆ ಯಾರ್ಯಾರ ಬಾಯಿಗೆ ಆಹಾರ ಆಗ್ತಾ ಇದೆ, ಯಾರ್ಯಾರು ಯಾವ ರೀತಿಯ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಏನ್ ಸಜೆಷನ್ ಕೊಡ್ತಿದ್ದಾರೆ ಸಂಗಮೇಶ್ಗೆ, ಈ ವರದಿ ನೋಡಿ. ಮುಸ್ಲಿಂ ಆಗಿ ಹುಟ್ಟಬೇಕು ಎಂದ ಕೈ ಶಾಸಕ. ಬನ್ನಿ ಬನ್ನಿ ಮತಾಂತರ ಮಾಡ್ತೀವಿ ಎಂದ ಮುಸ್ಲಿಮರು. ಭದ್ರಾವತಿ ಕಾಂಗ್ರೆಸ್ ಶಾಸಕ ಬಿಕೆ ಸಂಗಮೇಶ್ ಅವರ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿಯೇ ಹುಟ್ಟಬೇಕು ಎಂಬ ಹೇಳಿಕೆ ರಾಜ್ಯದಲ್ಲಿ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಈದ್ ಮಿಲಾದ್ ಮೆರವಣಿಗೆ ವೇಳೆ ಮಾತನಾಡಿದ ಸಂಗಮೇಶ್, ನನ್ನನ್ನ ಜನರು 4 ಬಾರಿ ಗೆಲ್ಲಿಸಿದ್ದಾರೆ, ನಾನು ಎಂದಿಗೂ ನಿಮ್ಮ ಮನೆ ಮಗನಾಗಿರ್ತೇನೆ, ಮುಂದಿನ ಜನ್ಮವಿದ್ರೆ ಮುಸ್ಲಿಂ ಆಗಿಯೇ ಹುಟ್ಟಬೇಕು ಅಂತ ಭಾವುಕವಾಗಿ ಹೇಳಿದ್ರು. ಆದ್ರೆ ಈ ಹೇಳಿಕೆಗೆ ಬಿಜೆಪಿ ನಾಯಕರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದು, ಮುಸ್ಲಿಂ ಮುಖಂಡರೊಬ್ಬರು ಸಂಗಮೇಶ್ಗೆ ಮತಾಂತರದ ಸವಾಲು ಹಾಕಿದ್ದಾರೆ. ಜನ್ಮ ಇಲ್ಲ, ಅದು ಇಲ್ಲ. ನಾನು ಹೇಳ್ತೀನಿ ಏನಂದ್ರೆ, ಅಷ್ಟು ಪ್ರೀತಿ ಅಷ್ಟು ನಮ್ಮ ಮೇಲೆ ಇದಿದ್ರೆ ಕನ್ವರ್ಟ್ ಆಗ್ಬಿಡ್ಲಿ, ನನ್ನ ಹತ್ರ ಬರ್ಲಿ, ನಾನು ಈ ಜನ್ಮದಲ್ಲಿ ನನ್ನ ಹತ್ರ ಬರ್ಲಿ, ನಾನು ಕರ್ಕೊಂಡು ನಮ್ಮ ಅಮೀರ್ ಶೇಖ್ ಇದ್ದಾರೆ ಅವ್ರ ಹತ್ರ ಕುಣಿಸ್ಬಿಟ್ಟು ಕಲ್ಮಾ ಅಶ್ಹದು ಲಾ ಇಲಾಹ ಇಲ್ಲಲ್ಲಾಹು ಅಶ್ಹದು ಅನ್ನ ಮುಹಮ್ಮದನ್ ಅಬ್ದುಹು ರಸೂಲು ಕಲ್ಮಾ ಓದ್ಲಿ, ಮುಸಲ್ಮಾನ ಆಗ್ಲಿ, ಅಷ್ಟು ಪ್ರೀತಿ ಇದ್ರೆ. ಅದು ಇನ್ನೊಂದು 25 ವರ್ಷ ಮುಂಚೆ ನಮ್ಮ ಪ್ರೈಮ್ ಮಿನಿಸ್ಟರ್ ಇದ್ರಲ್ಲ ದೇವೇಗೌಡರು, ಹೇಳಿದ್ರ ನಟರಾಜ್ ಅವರು, ಅವರು ಇದೇ ಮಾತು ಹೇಳಿದ್ರು. ಅದು ಗೊತ್ತಿದೆ, ಬೇರೆ ಜನ್ಮ ಇಲ್ಲ ಮುಸಲ್ಮಾನಲ್ಲಿ. ಮುಸಲ್ಮಾನರಿಗೆ ಓಲೈಕೆ ಮಾಡಕ್ಕೆ, ಮುಸಲ್ಮಾನಿಗೆ ಚಾಕ್ಲೇಟ್ ಕೊಡಕ್ಕೆ, ಮುಸಲ್ಮಾನಿಗೆ ಲಾಲಿಪಾಪ್ ಕೊಡಕ್ಕೆ ಇಂಥ ಮಾತೆಲ್ಲ ಏನಕ್ಕೆ ನಾಟಕ? ನಮ್ದು ಇರೋದು ಬೇರೆ ಸಮಸ್ಯೆಗಳು ಏನಿದೆ ಅದು ಮಾಡ್ಲಿ. ಮುಂದಿನ ಜನ್ಮದಲ್ಲಿ ಹಾವಾಗ್ತೀಯೋ ಕಪ್ಪೆ ಆಗ್ತೀಯೋ, ಈಗಲೇ ಮುಸ್ಲಿಂ ಆಗಿಬಿಡು ಎಂದ ಸಿಟಿ ರವಿ. ಭದ್ರಾವತಿ ಎಂಎಲ್ಎ ಬಸವಣ್ಣನ ತತ್ವಕ್ಕೆ ಅಪಚಾರ ಬಯಸಂಗ್ ಮಾತಾಡ್ತಾನೆ ಅಮ್ಮ. ಮುಂದಿನ ಜನ್ಮ ಇದ್ರೆ ನಾನು ಮುಸಲ್ಮಾನ ಹುಡ್ತೀನಿ ಅಂತ. ನಿನ್ ಯಾವನೇ ತಡೆದಿದ್ದಾರೆ? ಈ ಜನ್ಮಕ್ಕೆ ಹೋಗು. ನಿಮ್ಮಂತ ಪಾಪಿಗಳು ಮನುಷ್ಯರಾಗೇ ಹುಟ್ಟಲ್ಲ ನೀವು, ಮನುಷ್ಯರಾಗೇ ಹುಟ್ಟಲ್ಲ ನೀವು. ಹುಟ್ಟಿರಂತೂ ಹಿಂದುವಾಗಿ ಹುಟ್ಟೋ ಯೋಗ್ಯತೆ ಇಲ್ವೇ ಇಲ್ಲ. ಯಾಕೆಂದ್ರೆ 7 ಜನ್ಮದ ಪುಣ್ಯ ಮಾಡಿದ್ರೆ ಹಿಂದುವಾಗಿ ಹುಟ್ಟಬೇಕು. ನಿಂಗೆ ಯಾವುದೋ ಹಿಂದಿನ ಜನ್ಮದ ಪುಣ್ಯದಲ್ಲಿ ಹಿಂದುವಾಗಿ ಹುಟ್ಟಿದೀಯಾ, ಮುಂದಿನ ಸರಿಗೆ ನೀನ್ ದನ ತಿನ್ನನಾಗೆ ಹುಟ್ಟೋದು. ಬಿಕೆ ಸಂಗಮೇಶ್ ಹೇಳಿಕೆ ಕೇಸರಿ ಸೇನೆ ಕಣ್ಣನ್ನ ಕೆಂಪಗಾಗಿಸಿದ್ರೆ ಮುಸ್ಲಿಂ ಮುಖಂಡರ ಕಿವಿ ಅರಳುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.